ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಭಾರತ ಇಂಗ್ಲೆಂಡ್ T20 ಪಂದ್ಯಗಳು ನಡೀತಾ ಇದೆ. ಈ ಪಂದ್ಯಗಳಲ್ಲಿ ಭಾರತ ಸೋಲ್ತಾ ಇದೆ ಬಿಡಿ, ಅತ್ಯಂತ ಹೀನಾಯವಾಗಿ ಸೋಲ್ತಾ ಇದೆ. ಆದರೆ ಈಗ ಇನ್ನೊಂದು ಪಂದ್ಯ ನಡೀಬೇಕಾಗಿತ್ತು, ಆದರೆ ಟ್ರಾಫಿಕ್ ಜಾಮ್ನಿಂದ ಪಂದ್ಯ ವಿಳಂಬವಾಗಿದೆ. ಭಾರತ ಇಂಗ್ಲೆಂಡ್ T20 ಕ್ರಿಕೆಟ್ ಪಂದ್ಯ ವಿಳಂಬವಾಗಿದೆ. ಕಾರಣ ಏನು? ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿದೆ ಭಾರತ ಕ್ರಿಕೆಟ್ ತಂಡ. ನಮ್ಮಲ್ಲೇ ಈ ಥರ ಅನ್ಕೊಂಡಿದ್ವಿ, ಅಲ್ಲೂ ಇದೆ ಬಿಡಿ. ಸೌತ್ ಹ್ಯಾಂಪ್ಟನ್ ಸ್ಟೇಡಿಯಂಗೆ ತಡವಾಗಿ ಭಾರತ ತಂಡ ಹೋಗಿರೋದು. ಅರ್ಧ ಗಂಟೆ ಟಾಸ್ ವಿಳಂಬವಾಗಿದೆ. ಸಂಜೆ 7 ಗಂಟೆಗೆ ಆರಂಭವಾಗಬೇಕಾಗಿತ್ತು ಪಂದ್ಯ. ಹೋಟೆಲ್ನಿಂದ ಸ್ಟೇಡಿಯಂಗೆ ಆಗಮಿಸುವಾಗ ಫುಲ್ ಟ್ರಾಫಿಕ್ ಅಂತೆ. ನಮ್ಮ ಬೆಂಗಳೂರಲ್ಲಿ ಗೊತ್ತಾಗುತ್ತೆ ಅಲ್ಲ, ಆಫೀಸಿಗೆ 10 ಗಂಟೆಗೆ ಬರಬೇಕು ಅಂತಂದರೆ 10:30 ಆಗಿರುತ್ತೆ. 10:30ಗೆ ಬರಬೇಕು ಅಂತ ಅಂದ್ಕೊಂಡ್ರೆ 11:30 ಆಗಿರುತ್ತೆ. ಕಾರಣ ಆಯಾಯ ಟೈಮಿಂಗ್ ಬೇಲೆ. ಈಗ ಪರಿಸ್ಥಿತಿ ಅಲ್ಲೂ ಹಂಗಾಗ್ಬಿಟ್ಟಿದೆ. ಹೋಟೆಲ್ನಿಂದ ಸ್ಟೇಡಿಯಂಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗೋಯ್ತಂತೆ. ಆಮೇಲೆ ಆಟಗಾರರು ಹೋಗಿದ್ದಾರೆ, ತಡವಾಗಿ ಹೋಗಿದ್ದಾರೆ. ಸೌತ್ ಹ್ಯಾಂಪ್ಟನ್ನಲ್ಲಿ ನಡೆಯಲಿರುವಂತಹ ಕೊನೆಯ T20 ಪಂದ್ಯ. ಈಗಾಗಲೇ 3 ಪಂದ್ಯಗಳಲ್ಲಿ ಹೀನಾಯವಾಗಿ ಸೋತು ಮಖಾಡೆ ಮಲ್ಕೊಂಡಿರುವಂಥವ್ರು ಈಗ 4ನೇ ಪಂದ್ಯ ಹಾಗೆ ಆಡಬೇಕಲ್ಲ, ಹಾಕಿದ ಮೇಲೆ ಮತ್ತೆ ಆಡದೇ ಇರೋಕ್ಕಾಗುತ್ತಾ? ಸೊ ಹೋಗಿದ್ದಾರೆ, ಆಟ ಆಡಿ ಬರ್ತಾರೆ. ಸೋತ ಮೇಲೆ ಇನ್ನೇನು, ಕಳಪೆ ಪ್ರದರ್ಶನವನ್ನು ತೋರಿಸಿದ್ದಾರೆ ಈ ಟೀಮಲ್ಲಿ. ಒಬ್ಬರು ಆಡಿದರೆ ಒಬ್ಬರು ಆಡೋದಿಲ್ಲ, ಇನ್ನೊಬ್ಬರು ಆಡಿದರೆ ಇನ್ನೊಬ್ಬರು ಆಡೋದಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಕತೆಗಳು ಇರಲಿ. ಈಗ ಟ್ರಾಫಿಕ್ನಿಂದಲೂ ಕೂಡ ಅಲ್ಲಿ ಸಮಸ್ಯೆ ಆಗಿದೆ. ನಮ್ಮ ಬೆಂಗಳೂರಿನಲ್ಲಿ ಟ್ರಾಫಿಕ್ ಏನು ಹೊಸದಲ್ವಲ್ಲ, ಸ್ವಲ್ಪ ಸಮಾಧಾನ ಪಟ್ಕೊಳ್ಳಿ. ಅಲ್ಲೂ ಇದೆ ಬಿಡಿ ಅಂಥೇಳಿ ಅಷ್ಟೇ. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ನಾವು ಬೆಂಗಳೂರಿನಲ್ಲೇ ಟ್ರಾಫಿಕ್ಕಿಂದ ಸಮಸ್ಯೆ ಆಗಿದೆ ಬಿಡಪ್ಪ ಅನ್ಕೊಳ್ತಾ ಇರಬೇಕಾದ್ರೆ ನಮ್ಮಿಂದ ಈಗ ಒಂಚೂರು ಸಮಾಧಾನ ಮಾಡ್ಕೊಳ್ಬೋದಾ ಅಂತ ಈ ಸುದ್ದಿಯಿಂದ? ಅರುಣ್, ಪ್ರಮುಖವಾಗಿ ಇದೊಂದು ಭಾರತ ಈ ಸರಣಿಯಲ್ಲಿ ಸೋತಿದ್ರು ಕೂಡ ಎಲ್ಲೋ ಒಂದ್ ಕಡೆ ಇದು ಮಹತ್ವದ ಪಂದ್ಯ. ಅಂದ್ರೆ ಎಲ್ಲೋ ಈ ಒಂದು ಸರಣಿಯನ್ನ ಒಂದ್ ರೀತಿಯಲ್ಲಿ ಕ್ಲೀನ್ ಸ್ವೀಪ್ ಮಾಡೋದಕ್ಕೆ ಇಂಗ್ಲೆಂಡ್ಗೆ ಬಿಡದೇ ಇರ್ತಕ್ಕಂಥದ್ದು, ಜೊತೆಗೆ ಆ ಒಂದು ದಾಖಲೆ ಆಗದೆ ಇರ್ತಕ್ಕಂಥದ್ದು ನೋಡ್ಕೊಳ್ಳೋದು ಭಾರತದ ಜವಾಬ್ದಾರಿ. ಅದೇನಿಲ್ಲ, ಅದೊಂದ್ ಕಡೆ. ಆದ್ರೆ 6:30ಕ್ಕೆ ಈ ಒಂದು ಟಾಸ್ ಆಗ್ಬೇಕಾಗಿತ್ತು. ಈಗ ಅದು 7:15ಕ್ಕೆ ಒಂದು ಟಾಸ್ ನಿಗದಿಯಾಗಿದೆ. ಹಾಗಾಗಿ 7:30ರಷ್ಟೊತ್ತಿಗೆ ಮ್ಯಾಚ್ ಶುರುವಾಗುತ್ತೆ. ಅಂದ್ರೆ ಸಾಂಪ್ರದಾಯಿಕವಾಗಿ ಎಲ್ಲೋ ಒಂದ್ ಕಡೆ ಟಾಸ್ ಆದ ಅರ್ಧ ಗಂಟೆ ಬಳಿಕ ಮ್ಯಾಚ್ ಶುರುವಾಗಬೇಕು. ಆದ್ರೆ ಈಗ ಎಲ್ಲೋ ಒಂದ್ ಕಡೆ ತಡವಾಗಿ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಟಾಸ್ 7:15ಕ್ಕಾಗತ್ತೆ, 7:00ವರೆಗೆ ಮ್ಯಾಚ್ ಅನ್ನ ಶುರು ಮಾಡ್ತಾರೆ. ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಆ ಒಂದು ರೋಸ್ ಬೌಲ್ ಸ್ಟೇಡಿಯಂಗೆ ಬರುವಂತಹ ಸಂದರ್ಭದಲ್ಲಿ ಆ ಮಾರ್ಗದಲ್ಲಿ ಈ ಒಂದು ಟ್ರಾಫಿಕ್ ಜಾಮ್ ಆಗಿದೆ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಅದನ್ನ ಕನ್ಫರ್ಮ್ ಮಾಡಿದ್ದಾರೆ ಕೂಡ ಅಫಿಷಿಯಲ್ ಆಗಿ. ಹಾಗಾಗಿ ಟ್ರಾಫಿಕ್ ಒಂದು ಜಾಮ್ ಬಿಸಿ ಏನಿದೆ ಅದು ಭಾರತೀಯ ಆಟಗಾರರು ಕೂಡ ತಟ್ಟಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ರೋಸ್ ಬೌಲ್ ಸ್ಟೇಡಿಯಂಗೆ ಎಲ್ಲೋ ಒಂದ್ ಕಡೆ ಮುಂಚಿತವಾಗಿ ತೆರಳಬೇಕಿತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಅದನ್ನ ಆಟಗಾರರು, ಅದಕ್ಕೆ ಸಂಬಂಧಪಟ್ಟವರು ಗಮನ ಹರಿಸಬೇಕಾಗಿತ್ತು. ಯಾಕೆಂದ್ರೆ ಈ ಹಿಂದೆ ಇದೇ ಒಂದು ಸ್ಟೇಡಿಯಂನಲ್ಲಿ ಭಾರತ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದ ದಾಖಲೆಯನ್ನ ಮಾಡಿರ್ತಕ್ಕಂಥದ್ದು. ಅಂದ್ರೆ 2022ರಲ್ಲಿ ಇಂಗ್ಲೆಂಡ್ ವಿರುದ್ಧ ನಡೆದಂತಹ ಪಂದ್ಯದಲ್ಲೇ ಎಲ್ಲ ಒಂದ್ ಕಡೆ 51 ರನ್ಗಳಿಂದಲೂ ಕೂಡ T20 ಮ್ಯಾಚ್ ಅಲ್ಲಿ ಗೆದ್ದುಕೊಂಡಿತ್ತು. ಹಾಗಾಗಿ ಇದಕ್ಕೂ ಎಲ್ಲ ಒಂದ್ ಕಡೆ ಈ ಸ್ಟೇಡಿಯಂ ಮತ್ತೆ ಭಾರತಕ್ಕೂ ಒಂದ್ ರೀತಿಯಲ್ಲಿ ಅವಿನಾವ ಸಂಬಂಧ ಇರತಕ್ಕಂಥದ್ದು. ಏನೇ ಆಗ್ಲಿ, ಈ ಒಂದು ಟ್ರಾಫಿಕ್ ಜಾಮ್ ಬಿಸಿಯಿಂದಾಗಿ ಇವತ್ತಿನ ಪಂದ್ಯ ಒಂದ್ ರೀತಿಯಲ್ಲಿ ವಿಳಂಬ ಆಗ್ತಾ ಇದೆ. ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.